ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಸಪ್ತಮಿ ಬಂದರೆ ಅದರ ಶಕ್ತಿ ಡಬಲ್ ಆಗಿರುತ್ತೆ. ವಿಶೇಷ ನಮಗೆ ಅತೇಂದ್ರಿಯ ಶಕ್ತಿಗಳಿಂದ ಕೂಡಿರುವಂಥ ದಿನ ಅಂತ ಕನ್ಸಿಡರ್ ಮಾಡಬಹುದು. ಈ ದಿನಕ್ಕೆ ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ. ಈ ಪರಿಹಾರವನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡಿಕೊಂಡ್ರೆ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ ನೋಡಿ, ಅದನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ. ಅಂತಹ ಸಮಸ್ಯೆಗಳು ಯಾವುದೇ ಇರಬಹುದು, ನಿಮ್ಮ ಪರ್ಸ್ನಲ್ಲು ಸಮಸ್ಯೆಗಳಿಂದ ಹಿಡಿದು ನಿಮ್ಮ ಕೆಲಸದವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬಂದಾಗ ಈ ಸಮಸ್ಯೆಗಳಿಗೆ ಏನಪ್ಪ ನಮಗೆ ಪರಿಹಾರ ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಇದನ್ನು ಮಾಡ್ಕೊಂಡು ನೋಡಿ, ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಭಾನುವಾರ ಅಂದರೆ ಅಮಾವಾಸ್ಯೆಗೆ ಸಮನಾದಂಥ ದಿನ. ಈ ದಿನವನ್ನು ನಾವು ಹಾಗೇ ಬಿಟ್ಟರೆ ಆಗೋದಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ತುಂಬ ಶಕ್ತಿ ಕೂಡಿರೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ಪಾರು ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಮಾಡ್ಕೊಂಡು ನೋಡಿ. ಪರಿಹಾರ ಶಾಸ್ತ್ರಗಳಲ್ಲಿ, ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ಬಳಸುವಂಥದ್ದು ಸಾಸಿವೆ ಅಂದರೆ ನರದೃಷ್ಟಿಯನ್ನು ಭಸ್ಮ ಮಾಡುತ್ತೆ. ನರದೃಷ್ಟಿ ಎಷ್ಟು ಕೆಟ್ಟದ್ದು ಅಂದರೆ ಮನುಷ್ಯನ ಏಳಿಗೆಯನ್ನು ಕಡಿಮೆ ಮಾಡುತ್ತೆ. ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ. ಹಾಸ್ಪಿಟ್ಲು ಮನೆ ಅಂತ ಸುತ್ತಾಡ್ತಾ ಇರ್ತೀವಿ. ನಮಗೆ ನಮ್ಮ ಮೇಲೇ ಒಂಥರ ಬೇಜಾರಾಗ್ಬಿಡುತ್ತೆ. ಏನೆಲ್ಲ ನೋಡಿಸ್ಕೊಂಡ್ರೂ ಕೂಡ ನಮ್ಮ ಆರೋಗ್ಯ ಯಾಕೆ ಸುಧಾರಿಸ್ತಾ ಇಲ್ಲ ಅಂತಂದ್ಬಿಟ್ಟು. ಎಲ್ಲ ರೀತಿಯಲ್ಲೂ ಚೆನ್ನಾಗಾಗೋದಕ್ಕೆ ಈ ಸಾಸಿವೆ ಅನ್ನುವಂಥದ್ದು ತಂತ್ರ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ತಗೊಳ್ತೀವಿ. ನಮ್ಮ ಬಗ್ಗೆ ಎಲ್ಲೋ ಕುತ್ಕೊಂಡು ಕೂಡ ಅಳ್ತಾ ಇರ್ತಾರೆ. ಅಂದರೆ ನಾವು ಏಳಿಗೆ ಆಗ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ, ಚೆನ್ನಾಗಿದ್ದೀವಿ ಅಂತಂದ್ಬಿಟ್ಟು ಅವರೇ ಜಾಸ್ತಿ ಊಹೆ ಮಾಡಿಕೊಂಡು ಅಸೂಯೆ ಪಡ್ತಾರೆ. ಯಾಕಂದರೆ ನಮಗಿಂತ ಚೆನ್ನಾಗಿದ್ದಾರೆ, ನಮಗಿಂತ ಖುಷಿಯಾಗಿದ್ದಾರೆ ಅಂತಂದ್ಬಿಟ್ಟು. ಆ ರೀತಿಯ ಎಫೆಕ್ಟು ನಮ್ಮ ಮೇಲೆ ಬೀಳ್ತಾ ಇದ್ದಾಗ ಕೆಲಸ ಕಳ್ಕೊಳ್ತೀವಿ, ಸಂಬಳ ಕಡಿಮೆ ಆಗುತ್ತೆ, ಜೀವನದ ದಿಕ್ಕನ್ನು ಒಂದು ರೀತಿಯಲ್ಲಿ ಕಷ್ಟಕ್ಕೆ ತಂದೊಡ್ಡುತ್ತೆ. ಯಾರನ್ನ ಸಹಾಯ ಕೇಳಿದ್ರೂ ಕೂಡ ಕೊಡೋದಿಲ್ಲ. ನಾವು ಒಂಥರ ಮೂಲೆ ಗುಂಪಾಗಿಬಿಡ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ದೈವಾನುಗ್ರಹ ಕೂಡ ಇಲ್ವಾ, ದೇವರ ಆಶೀರ್ವಾದ ಇಲ್ವಾ, ದೇವರು ಕೈ ಬಿಟ್ಬಿಟ್ನಾ ಅಂತಂದ್ಬಿಟ್ಟು ನಾವು ತುಂಬ ನೋವು ಪಡುವಂಥ ಸಂದರ್ಭ ಕೂಡ ಬಂದುಬಿಡುತ್ತೆ ನರದೃಷ್ಟಿಯಿಂದ. ಅದಕ್ಕೋಸ್ಕರ ಭಾನುವಾರ ಮುಖ್ಯವಾಗಿ ನೀವು ಸಾಸಿವೆಯಿಂದ ಮಾಡ್ಕೊಳ್ಳಿ. ನಿಮ್ಮ ಮನೆ, ಕುಟುಂಬ, ನಿಮ್ಮ ಕೆಲಸ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಇರುವಂತೆ ಮಾಡುತ್ತೆ ಸ್ನೇಹಿತರೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ದುಡ್ಡನ್ನು ಖರ್ಚು ಮಾಡೋ ಹಾಗೆ ಇಲ್ಲ. ಯಾಕಂದರೆ ಮನೆಯಲ್ಲೇ ಸಾಸಿವೆಯನ್ನು ಇಟ್ಕೊಂಡಿರ್ತೀವಿ. ಅದನ್ನು ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಳ್ಬೇಕು? ತುಂಬ ಜನಕ್ಕೆ ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಬೇಕಾ, ಕಪ್ಪು ಸಾಸಿವೆಯಿಂದ ಮಾಡ್ಕೊಳ್ಬೇಕಾ ಅನ್ನುವಂಥದ್ದು ಇರುತ್ತೆ. ಎರಡೂ ಸಾಸಿವೆ ಕೂಡ ನಮಗೆ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ. ಬಿಳಿ ಸಾಸಿವೆ ಅನ್ನುವಂಥದ್ದು ಒಂದು ಹೆಜ್ಜೆ ಮುಂದೆ. ಇದು ತುಂಬ ಶತ್ರುಗಳನ್ನು ಭಸ್ಮ ಮಾಡುತ್ತೆ. ಅಂದರೆ ಶತ್ರುಗಳನ್ನು ಯಾವ ರೀತಿ ಅಂದರೆ, ಅವರು ನಮ್ಮ ಮೇಲೆ ಏನೋ ಒಂದು ಕೆಟ್ಟ ಪ್ರಯೋಗಗಳು ಮಾಡ್ತಾ ಇದ್ದರೆ ಅದು ನಮ್ಮ ಮೇಲೆ ತಾಗೋದಿಲ್ಲ, ನಮಗೆ ಟಚ್ ಆಗೋದಿಲ್ಲ. ನಾವು ಅವ್ರು ಏನೇ ಮಾಡಿದ್ರೂ ಕೂಡ ಅದರಿಂದ ನಾವು ಪಾರಾಗ್ತೀವಿ. ಮತ್ತು ಅವರು ನಮ್ಮನ್ನು ತುಂಬ ಸ್ನೇಹಿತರ ರೀತಿಯಲ್ಲೇ ಭಾವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಎಷ್ಟೋ ಜನನ ಶತ್ರುಗಳ ರೀತಿಯೇ ಇರಲಿ ಅಂತ ಅಂದ್ಕೊಳ್ತೀವಿ. ಆದರೆ ಕೆಲವೊಬ್ಬರು ತುಂಬ ಚೆನ್ನಾಗಿ ಅವ್ರು ನಮ್ಮ ಜೀವನದಲ್ಲಿ ಇಲ್ಲದೇ ಇದ್ರೂ ಆರಾಮಾಗಿ ಶತ್ರುಗಳು ಅಂತ ಬೇಡ, ಸುಮ್ಮನೆ ಇರಲಿ ಅನ್ನೋ ಥರ ಕೂಡ ನಾವು ಭಾವಿಸ್ತಾ ಇರ್ತೀವಿ. ಅದು ಎಲ್ಲವೂ ಕೂಡ ಹೋಗಲಾಡಿಸೋದಕ್ಕೆ ಏಕೈಕ ಪರಿಹಾರ ಅಂತಲೇ ಹೇಳಬಹುದು ಸ್ನೇಹಿತರೆ. ಯಾಕಂದರೆ ಸಾಸಿವೆಯಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಆದರೆ ಸಪ್ತಮಿ ಕೂಡಿ ಬಂದಿದೆ. ಭಾನುವಾರಕ್ಕೆ ಬಹಳ ಶಕ್ತಿ ಇರೋದರಿಂದ ಈ ಭಾನುವಾರ ನೀವು ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಇದಕ್ಕೆ ನಿಯಮ ಅಂತ ಏನೂ ಇಲ್ಲ. ಒಂದು ಗಾಜಿನ ಬಟ್ಲಿದ್ರೆ ಸಾಕಾಗುತ್ತೆ ನಮಗೆ. ಈ ಪರಿಹಾರವನ್ನು ನೀವು ಆರಾಮಾಗಿ ರಾತ್ರಿ ಮಾಡ್ಕೊಳ್ಬಹುದು. ರಾತ್ರಿ ಒಂದು ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದು ಇರುತ್ತೆ. ಸಮಸ್ಯೆಗಳನ್ನು ಬೇಗ ಬಗೆಹರಿಸ್ಕೊಳ್ಬಹುದು. ಮನುಷ್ಯನಿಗೆ ಯಾವಾಗಲೂ ಕಣ್ಣು ದೃಷ್ಟಿ, ನರದೃಷ್ಟಿ ಹಾಗೂ ಆರೋಗ್ಯ ಸಮಸ್ಯೆಗಳು
ಹಣಕಾಸಿನ ಸಮಸ್ಯೆಗಳು ತುಂಬ ಮೇಜರಾಗಿ ಇರುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾಕಂದರೆ ನಮಗೆ ಆದಾಯ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ತುಂಬ ಕಣ್ಣಾಕಿರ್ತಾರೆ. ಆಗ ಆದಾಯ, ಕೆಲಸ ಎಲ್ಲವೂ ಕಳ್ಕೊಳ್ತೀವಿ. ಆದಾಯದ ಮಾರ್ಗಗಳು ಮುಚ್ಚೋಗುತ್ತೆ. ನಮಗೆ ಧನದ ದ್ವಾರಗಳು ಕೂಡ ಕ್ಲೋಸ್ ಆಗಿಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಣ ಅನ್ನುವಂಥದ್ದು ನಮ್ಮ ಹತ್ರ ಬರೋದಿಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು. ಈ ಥರ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಮ ಲೈಫಲ್ಲಿ ಇದನ್ನು ಒಮ್ಮೆ ಪ್ರಯತ್ನ ಪಡಿ. ಒಂದು ಬೌಲನ್ನು ತಗೊಂಡಿದ್ದೆ, ಸ್ವಲ್ಪ ಸಾಸಿವೆಯನ್ನು ಅಂದರೆ ಒಂದು ದೊಡ್ಡ ಸ್ಪೂನಲ್ಲೇ ಹಾಕ್ಕೊಳ್ಳಿ. ಒಂದು 3 ಸ್ಪೂನಷ್ಟು ನೀವು ಕಪ್ಪು ಸಾಸಿವೆಯನ್ನು ಹಾಕಿ. ಕಪ್ಪು ಸಾಸಿವೆಯನ್ನು ಇದರಲ್ಲಿ ಹಾಕಿದ್ದೆ 1 ಸ್ಪೂನಷ್ಟು ಹಳದಿಯನ್ನು ಹಾಕಬೇಕು, ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಹಾಕಿದಾಗ ಗುರುವಿನ ಆಶೀರ್ವಾದ ನಮಗೆ ಸಿಗುತ್ತೆ. ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈಗ ಹಾಕಿದಾಗ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಅಲಕ್ಷ್ಮಿ ಮನೆಯಲ್ಲಿ ದರಿದ್ರ ಅನ್ನೋದು, ಬಡತನ ಅನ್ನೋದು ಹೋಗ್ಲಾಡಿಸುತ್ತೆ. ಇವೆರಡು ಬೆರೆಸಿದಾಗ, ಅಂದರೆ ನಾವು ಸಾಸಿವೆ ಹಾಕ್ತೀವಿ, ಅದರ ಮೇಲೆ 1 ಸ್ಪೂನಷ್ಟು ಹಳದಿಯನ್ನು ಹಾಕಿ ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡಬೇಕು. ನೆನಪಲ್ಲಿಟ್ಕೊಳ್ಳಿ, ಇದನ್ನು ನಾವು ಮತ್ತೆ ಮತ್ತೆ ಟಚ್ ಮಾಡಬಾರ್ದು. 3 ದಿನ ಇರಬೇಕು. ಒಂದು ಸಾರಿ ನೀವು ಇದನ್ನು ರಾತ್ರಿ ಒಂದು ಕಡೆ, ಅಂದರೆ ಅದನ್ನು ಟಚ್ ಮಾಡೋ ಹಾಗೆ ಇರಬಾರ್ದು. ಕಣ್ಣಿಗೂ ಅಷ್ಟು ಬೇಗ ಬೇರೆಯವರು ಬಂದಾಗ ಕಾಣಿಸ್ಬಾರ್ದು. ಅಷ್ಟು ಹುಷಾರಾಗಿ ಕಿಚನ್ನಲ್ಲಿ ಒಂದು ಕಡೆ ಇಡಿ. ಈ ಥರ ಇಟ್ಟಾಗ ಆ 3 ದಿನವೂ ಕೂಡ ಇದರಲ್ಲಿ ಹಾಕಿರುವಂಥ ಈ 2 ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ತನ್ನಲ್ಲಿ ಅಡಗಿಸಿ ಇಟ್ಕೊಳ್ಳುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳು, ನಾವು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೀವಿ ನೋಡಿ, ನಮಗೆ ಹಣಕಾಸು ಇಲ್ಲ, ಕೆಲಸ ಇಲ್ಲ, ಏನೋ ಒಂದು ನಮ್ಮ ಜೀವನದಲ್ಲಿ ಈ ಥರ ಸಮಸ್ಯೆಗಳಪ್ಪ ಅಂತ ಯೋಚನೆ ಮಾಡ್ತಾ ಇರುವಂಥ ಆ ಆಲೋಚನೆಗಳು ಕೂಡ ನಮ್ಮ ಮನೆಯಲ್ಲಿ ಗೋಡೆಗಳ ಮೇಲೆ ನೆಗೆಟಿವ್ ರೂಪದಲ್ಲಿ ಇರುತ್ತೆ. ಅವುಗಳನ್ನು ಎಲ್ಲವೂ ಕೂಡ ಒಂದೊಂದು ಮೂಲೆಯಲ್ಲೂ ಇರುವಂಥ ನೆಗೆಟಿವ್ ಎಲ್ಲವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ 3 ದಿನ ಕಂಪ್ಲೀಟ್ ಆದಮೇಲೆ ಇದನ್ನು ತಗೊಂಡೋಗಿದ್ದೆ ಒಂದು ಸ್ವಲ್ಪ ದೂರದಲ್ಲೇ, ತುಳಿಬಾರ್ದು ಯಾರೂ, ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ. ಇದನ್ನು ಹಾಕಿ ಮಣ್ಣು ಮುಚ್ಚಿಬಿಡಿ. ಯಾಕಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಬಡತನವನ್ನು ನೀವು ದೂರ ಮಾಡುವಂಥ ಪ್ರಯತ್ನ ಪಡ್ತಾ ಇರ್ತೀರಾ. ಇದು ಮತ್ತೆ ಯಾರಿಗೂ ಕೂಡ ತಾಗಬಾರ್ದು, ಎಲ್ರಿಗೂ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರ ಇಷ್ಟು ಮಾಡಿ ಮತ್ತೆ ನೀವು ವಾಪಸ್ ಬಂದಾಗ ಮನೆ ಒರೆಸ್ಕೊಂಡು, ಕೈ ಕಾಲು ಮುಖ ತೊಳ್ಕೊಂಡು, ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ನಿಮ್ಮ ಕೆಲಸಗಳನ್ನು ಮಾಡಿ ಒಂದು ಬದಲಾವಣೆಯನ್ನು ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ. ಆ ಬದಲಾವಣೆಗಳು ಒಳ್ಳೆ ರೀತಿಯಲ್ಲಿ ನಿಮಗೆ ಸಕಾರಾತ್ಮಕವಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ.